ಅದು ಹೇಳ್ತಾನೆ, ಕಬ್ಬಿಣದ ಹಲ್ಲುಗಳಿದೆ, ಉಗುರುಗಳಿದೆ, ಭಯಂಕರವಾಗಿದೆ. So you see the four beasts are there. ಹಾಗಾಗಿ ಇಲ್ಲಿ 4 ಮೃಗಗಳನ್ನು ನೋಡ್ತೇವೆ. What is the fourth beast? You can see the 10 horns are there. ಅಲ್ಲಿ ನೋಡ್ರಿ, ಆ 4 ಮೃಗಕ್ಕೆ 10 ಕೊಂಬುಗಳಿದೆ. Previously we saw the 10 horns. That is the last Roman empire. ಅಲ್ಲಿ ಹಿಂದೆ ಕೂಡ ನಾವು ನೋಡಿದ್ವು, ಕಟ್ಟಕಡೆಯ ರೋಮನ್ ಸಾಮ್ರಾಜ್ಯಕ್ಕೆ 10 ಕೊಂಬುಗಳಿದೆ. From there you see and a small horn is coming. ಅಲ್ಲಿ ಇನ್ನೊಂದು ಸಣ್ಣ ಕೊಂಬು ಹುಟ್ಟುತ್ತಾ ಉಂಟು. Looking the head of a man, little horn it is. ಅದು ಮನುಷ್ಯನ ತಲೆಯಾಗೆ ಕಾಣ್ತದೆ. Can you see that? ಚಿಕ್ಕ ಕೊಂಬು. Yeah, little horn. ಚಿಕ್ಕ ಕೊಂಬು. And that little horn is Antichrist. ಆ ಚಿಕ್ಕ ಕೊಂಬೆ ಅದು ಕ್ರಿಸ್ತ ವಿರೋಧಿ. So here we see the last form of Roman empire. ಇದು ರೋಮನ್ ಸಾಮ್ರಾಜ್ಯದ ಕಟ್ಟಕಡೆಯ ಒಂದು ರೀತಿ. Bible says the end time 10 nations will join together. ಸತ್ಯವೇದ ಹೇಳ್ತದೆ, ಅಂತ್ಯ ದಿನಗಳಲ್ಲಿ 10 ರಾಜ್ಯಗಳು ಒಟ್ಟಿಗೆ ಒಕ್ಕೂಟವಾಗ್ತವೆ. And out of that a little horn will come. ಅವರ ಮಧ್ಯದೊಳಗಿಂದ ಒಂದು ಸಣ್ಣ ಕೊಂಬು ಮೊಳೆಯುತ್ತದೆ. And he is Antichrist. ಅದುವೇ ಕ್ರಿಸ್ತ ವಿರೋಧಿ. Lot of descriptions are given in the Bible. ಸತ್ಯವೇದದಲ್ಲಿ ಅದರ ಕುರಿತು ಅನೇಕ ವಿವರಣೆಗಳು ಕೊಡಲ್ಪಟ್ಟಿದೆ. In chapter 13 we see the brief description of Antichrist is given. 13ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾದ ವಿವರಣೆಯನ್ನ ಕ್ರಿಸ್ತ ವಿರೋಧಿಯ ಕುರಿತು ಕೊಡಲ್ಪಟ್ಟುಂಟು. How is described? ಹೇಗೆ ವರ್ಣಿಸ್ತಾನೆ? A beast coming from the sea. ಸಮುದ್ರದೊಳಗಿಂದ ಬರುವಂತಹ ಮೃಗ. What does it mean by that? ಅದರ ಅರ್ಥವೇನು? There's always sea is a place where the unrest is there. ಸಮುದ್ರ ಅನ್ನೋದು ಯಾವಾಗಲೂ ಅಲ್ಲೋಲ ಕಲ್ಲೋಲವಾಗಿರುವಂತ ಸ್ಥಳ. When the world is going through the unrest and difficulties, at that time from there the Antichrist will come. ಪ್ರಪಂಚ ಗಲಿಬಿಲಿಯೊಂದಿಗೆ ಅದ್ಯಾವುದು ಶಾಂತಿ ಸಮಾಧಾನ ಇಲ್ಲದಂತ ಸಮಯದಲ್ಲಿ ಕ್ರಿಸ್ತ ವಿರೋಧಿ ಬರ್ತಾನೆ. When there is no peace, at that time he will come. ಯಾವಾಗ ಶಾಂತಿ ಈ ಲೋಕದ ಮೇಲೆ ನೆಲೆಸಿರುವುದಿಲ್ಲವೋ ಆವಾಗ ಕ್ರಿಸ್ತ ವಿರೋಧಿ ಬರ್ತಾನೆ. He will say, I will bring peace in the world. ಅವನು ಹೇಳ್ತಾನೆ, ನಾನು ಈ ಲೋಕಕ್ಕೆ ಸಮಾಧಾನವನ್ನ ಕೊಡ್ತೇನೆ. And he will offer peace to the world. ಆತನು ಈ ಲೋಕಕ್ಕೆ ಪ್ರಪಂಚಕ್ಕೆ ಸಮಾಧಾನವನ್ನ ಕೊಡುತ್ತಾನೆ. And he will show all the characters of the former kingdom. ಅದು ಇಂದಿನ ರಾಜ್ಯಗಳ ಎಲ್ಲಾ ಗುಣಗಳನ್ನ ಆತನು ತೋರಿಸಿಕೊಡ್ತಾನೆ. And he will take control of the whole world economy. ಇಡೀ ಪ್ರಪಂಚದ ಆರ್ಥಿಕತೆಯನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾನೆ. So I don't want to go into the details. ಅದನ್ನ ವಿವರವಾಗಿ ಹೋಗ್ಲಿಕ್ಕೆ ನಂಗೆ ಸಮಯವಿಲ್ಲ. So we see the little horn is mentioned here. ಇಲ್ಲಿ ನಾವು ನೋಡ್ತೇವೆ ಸಣ್ಣದೊಂದು ಕೊಂಬು ಕುರಿತು ಬರೆಯಲ್ಪಟ್ಟಿದೆ. So that little horn is Antichrist. ಆ ಸಣ್ಣ ಕೊಂಬುವೆ ಅದು ಕ್ರಿಸ್ತ ವಿರೋಧಿ. Is it clear? ಅರ್ಥವಾಯ್ತಾ? Now I will give one at least some time or 5 minutes I will take it. The difference between Christ and Antichrist. ಅಂದ್ರೆ ಕ್ರಿಸ್ತನಿಗೂ ಯೇಸು ಕ್ರಿಸ್ತನಿಗೂ ಸುಳ್ಳು ಕ್ರಿಸ್ತ ವಿರೋಧಿಗೂ ಇರುವಂತ ವ್ಯತ್ಯಾಸ ನೋಡೋಣ. Yeah, that's very interesting. You note down. ಅದು ಬಹಳ ಆಸಕ್ತಿ ಉಳ್ಳದಾಗಿದೆ. Christ came from above. ಕರ್ತನಾದ ಯೇಸು ಕ್ರಿಸ್ತನು ಮೇಲಣಿಂದ ಬಂದನು. Antichrist is coming from the ಅಧೋಲೋಕ, bottomless pit. ಕ್ರಿಸ್ತ ವಿರೋಧಿ ಆತನು ಅಧೋಲೋಕದಿಂದ ಬರ್ತಾನೆ. Christ humbled himself. ಯೇಸು ಕ್ರಿಸ್ತನು ಆತನು ತನ್ನನ್ನೇ ತಗ್ಗಿಸಿಕೊಂಡನು. Antichrist will exalt himself. ಆದ್ರೆ ಕ್ರಿಸ್ತ ವಿರೋಧಿ ತನ್ನನ್ನೇ ಆತನು ಉನ್ನತಪಡಿಸಿಕೊಳ್ತಾನೆ. The Christ was despised. ಕರ್ತನು ಹಗೆಗೆ ಒಳಪಟ್ಟನು. Antichrist will be admired. Everybody will praise Antichrist. ಆದ್ರೆ ಕ್ರಿಸ್ತ ವಿರೋಧಿ ಹೊಗಳಿಕೆಯನ್ನು ಹೊಂದುತ್ತಾನೆ. See the difference between Antichrist and Christ. ನೋಡ್ರಿ, ಯೇಸು ಕ್ರಿಸ್ತನಿಗೂ ಕ್ರಿಸ್ತ ವಿರೋಧಿಗೆ ಇರುವಂತ ವ್ಯತ್ಯಾಸ. Look at that. ನೋಡ್ರಿ ಅದನ್ನ. The Christ was exalted. ಕರ್ತನಾದ ಯೇಸು ಕ್ರಿಸ್ತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನು. And Antichrist will be cast down to hell. ಆದ್ರೆ ಕ್ರಿಸ್ತ ವಿರೋಧಿ ನಂತರ ಕಡೆಯದಾಗಿ ಆತನು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕಲ್ಪಡ್ತಾನೆ. Christ was the true wine. ಕರ್ತನಾದ ಯೇಸು ಕ್ರಿಸ್ತನು ನಿಜವಾದ ದ್ರಾಕ್ಷಿ ಬಳ್ಳಿ. The Antichrist is the wine of the earth. ಆದ್ರೆ ಕ್ರಿಸ್ತ ವಿರೋಧಿ ಈ ಪ್ರಪಂಚದ ದ್ರಾಕ್ಷೆ. Christ is the truth. ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. But Antichrist is the lie. ಸುಳ್ಳು ಕ್ರಿಸ್ತ ವಿರೋಧಿ ಆತನ ಸುಳ್ಳುಗಾರನಾಗಿದ್ದಾನೆ. The slide had gone. Just to, anyhow, you will look at that. The Christ came from above. ಕರ್ತನಾದ ಯೇಸು ಕ್ರಿಸ್ತನು ಮೇಲಣಿಂದ ಬಂದ. He humbled himself. ತನ್ನನ್ನೇ ತಗ್ಗಿಸಿಕೊಂಡ. And Christ was despised. ಕರ್ತನಾದ ಯೇಸು ಕ್ರಿಸ್ತನು ಹಗೆಗೆ ಒಳಪಟ್ಟ ಅಥವಾ ತಿರಸ್ಕರಿಸಿದರು ಆತನನ್ನ. As I already said, Christ, Antichrist ascended from the pit. It is already come. Yeah. Some slight problem is there. Okay, just let me see. Some technical problem is there.
Anyhow, I will send you the slide with you. There's no problem. You can. ಹೇಗೋ ಸ್ವಲ್ಪ ತಾಂತ್ರಿಕ ತೊಂದರೆ ಉಂಟು, ಹಾಗೂ ನಾನು ನಿಮಗೆ ಆ ಸ್ಲೈಡ್ ಅನ್ನ ಕಳಿಸಿಕೊಡ್ತೇನೆ. Yeah. We see that Christ is the Holy One. ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. And Christ is also called as the man of sorrows. ಹಾಗೂ ಆತನು ದುಃಖಿತ ಮನುಷ್ಯನಾಗಿದ್ದಾನೆ ಯೇಸು ಕ್ರಿಸ್ತನು. And Christ is a mystery of godliness. ಆತನು ದೈವತ್ವದ ಒಬ್ಬ ಸೇವಕನಾಗಿದ್ದಾನೆ. See the contrast. We see the Antichrist is the wicked one. ಆದರೆ ಕ್ರಿಸ್ತ ವಿರೋಧಿ ಆತನು ದುಷ್ಟನು. Antichrist is called the man of sin. ಆತನು ಪಾಪದ ಮನುಷ್ಯನು. And the Antichrist is the son of perdition. ಆತನು ನಾಶನಕ್ಕೆ ಒಳಪಟ್ಟಂತ ಮನುಷ್ಯನು ಯಾರು? ಕ್ರಿಸ್ತ ವಿರೋಧಿ. It's interesting to see Christ and Antichrist, a comparison, very ಹಾಗೆ interesting. ಈ ರೀತಿಯಾಗಿ ಯೇಸು ಕ್ರಿಸ್ತನಿಗೂ ಕ್ರಿಸ್ತ ವಿರೋಧಿಗಿರುವಂತಹ ಒಂದು ವ್ಯತ್ಯಾಸಗಳು ಅದನ್ನ ನೋಡೋದು ಬಹಳ ಆಸಕ್ತಿ ಆಗ್ತದೆ. I have sent all the slides to Brother Levin's WhatsApp, and he will post it in your common group. So all the slides. ಸಹೋದರು ಲೆವಿನ್ ಚುಪ್ಪಿ ಅವರ ವಾಟ್ಸಪ್ಗೆ ಈ ಸ್ಲೈಡ್ ಗಳನ್ನೆಲ್ಲ ಹಾಕಿದ್ದಾರೆ. ಯಾರಿಗೆ ಬೇಕೋ ಅವರನ್ನ ಕಾಂಟ್ಯಾಕ್ಟ್ ಮಾಡಿ. So from where Antichrist will come? ನೋಡ್ರಿ, ಈ ಕ್ರಿಸ್ತ ವಿರೋಧಿ ಎಲ್ಲಿಂದ ಬರ್ತಾನೆ? Not from India anyhow. ಭಾರತದಿಂದ ಅಂತೂ ಅಲ್ಲ. Okay. The Bible says, as per it will come from the Roman Empire. ಒಂದು ವೇಳೆ ಸತ್ಯವೇದದ ಅಧ್ಯಯನ ಮಾಡ್ತಾ ಹೋಗುವಾಗ ನಾವು ಹೀಗೆ ಗ್ರಹಿಸಬಹುದು, ಅವನು ರೋಮನ್ ಸಾಮ್ರಾಜ್ಯದಿಂದ ಬರುವಂತ, Or racially he will be a Roman. ಅಥವಾ ಅವನು ರೋಮಿಗೆ ಸೇರಿದಂತವನೇ. We don't know which country, ಯಾವ ದೇಶ ಗೊತ್ತಿಲ್ಲ. but most probably he is going to come from Europe. ಯಥೇಚ್ಛವಾಗಿ ಅವನು ಯುರೋಪ್ ಖಂಡದಿಂದ ಬರುತ್ತಾನೆ ಎಂಬುದಾಗಿ ಗ್ರಹಿಸಬಹುದು. Once upon a time, Europe was ruled by Rome. ಒಂದೊಂದು ಸಮಯದಲ್ಲಿ ಈ ಯುರೋಪ್ ಖಂಡ ಪೂರ್ತಿಯಾಗಿ ರೋಮ್ ಸಾಮ್ರಾಜ್ಯವಾಗಿತ್ತು. So the Antichrist will expect to come from Rome. ಹಾಗಾಗಿ ಆತನು ಕ್ರಿಸ್ತ ವಿರೋಧಿ ರೋಮಿನಿಂದಲೇ ಬರ್ತಾನೆ ಎನ್ನುವಂತ ನಿರೀಕ್ಷೆ ಉಂಟು. It's a vast subject, so I don't want to go into the detail, ಅದು because ಬಹಳ I won't be able to complete it. So just I will go. ಬಹಳ into it. ದೀರ್ಘವಾದ ಅಧ್ಯಯನ, ಅದನ್ನ ಈಗ ನಾನು ವಿವರವಾಗಿ ಹೋಗೋದಿಲ್ಲ, The ಸಮಯವಿಲ್ಲ. Antichrist, we have seen that he is coming to make peace with the world. ಆತನು ಈ ಲೋಕದಲ್ಲಿ ಸಮಾಧಾನ ತರ್ತೀನಿ ಎಂಬುದಾಗಿ ಬರ್ತಾನೆ ಕ್ರಿಸ್ತ ವಿರೋಧಿ. And he will make join with the religion. You see the lady is seated there. That is the religion of the ಅಲ್ಲಿ world. ಒಂದು ಸ್ತ್ರೀ ಆ ಒಂದು ಪ್ರಾಣಿಯ ಮೇಲೆ ಕೂತ್ಕೊಂಡಿದ್ದಾಳೆ. ಆಕೆ ಅದು ಈ ಪ್ರಪಂಚದ ಒಂದು ಧರ್ಮ. Mystery Babylon, the mother of harlots. ಗೂಢಾರ್ಥವಾದ ಜಾರ ಸ್ತ್ರೀ ಬ್ಯಾಬಿಲೋನ್, ಬಾಬೇಲ್ ಪಟ್ಟಣ. We will study in chapter 17. At that time we will see that. ಅದನ್ನ 17ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೇವೆ. Now I want to tell you, Antichrist will give a number to everyone. ಇಲ್ಲಿ ನಾವು ನೋಡ್ತೇವೆ 13ನೇ ಅಧ್ಯಾಯದಲ್ಲಿ ಈ ಕ್ರಿಸ್ತ ವಿರೋಧಿ ಈ ಪ್ರಪಂಚದಲ್ಲಿರುವಂತ ಎಲ್ಲರಿಗೂ ಒಂದು ಸಂಖ್ಯೆಯನ್ನ ಕೊಡ್ತಾನೆ. That the number is 666. ಆ ಗುರುತು ಏನು ಎಂಬುದಾಗಿ ಹೇಳುವಾಗ 666. And that number will be implanted on the forehead. ಅದು ಸಾಧಾರಣವಾಗಿ ತಮ್ಮ ತಲೆಗಳ ಹಣೆಗಳ ಮೇಲೆ ಅದು ಹಾಕಲ್ಪಡ್ತದೆ, Or on the right hand. ಅಥವಾ ಬಲಗೈಯ ಮೇಲೆ ಅದು ಹಾಕಲ್ಪಡ್ತದೆ. So if in the right hand it will be implanted, it can be easily used for various purposes. ಆ ಸಂಖ್ಯೆಯನ್ನ ಬಲಗೈಯಲ್ಲಿ ಹಾಕಿಸಿಕೊಂಡಂತವರು ಒಳಗಡೆ ಹಾಕಿಸ್ಕೊಳ್ತಾರೆ. ಅದನ್ನ ನಾನಾ ವಿಷಯಗಳಿಗೆ ಅದನ್ನು ಉಪಯೋಗಿಸಬಹುದು. When in my childhood, when I was thinking about how the number 666 will be writing on the forehead, I could not understand only. ಸಣ್ಣ ಹುಡುಗನಾಗಿದ್ದಾಗ ಇದನ್ನೆಲ್ಲ ಓದುವಾಗ ಹೇಗೆ ಹಣೆಯ ಮೇಲೆ 666 ಸಂಖ್ಯೆ ಬರೀಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುವಾಗ ಇದೆಲ್ಲ ಅರ್ಥವಾಗ್ತಿರ್ಲಿಲ್ಲ. But now we know easy. ಅದೀಗ ಬಹಳ ಸುಲಭ. Microchips are implanted. Already this is started. ಸಣ್ಣ ಮೈಕ್ರೋ ಚಿಪ್ಗಳು ಅನ್ನುವಂಥದ್ದು ನಮ್ಮ ದೇಹದ ಒಳಗೆ ಅದನ್ನು Many ಇಡ್ತಾರೆ. countries, instead of credit card and debit card, they are using microchips in their hands. ಅನೇಕ ಕಾರ್ಡ್ಗಳುಂಟು. ಅದರ ಬದಲು ಈಗ ಆ ಮನುಷ್ಯನು ಆ ಕಾರ್ಡ್ ಹೊಂದಿದಂತವನು ಅವನ ಕೈಯೊಳಗೆ ಆ ಚಿಪ್ ಅನ್ನ ಇಡಿಸ್ತಾರೆ. Now, after some time in India also they will implant this microchip. ಕೆಲವು ದಿನಗಳಾದ ನಂತರ ನಮ್ಮ ದೇಶದಲ್ಲಿಯೂ ಕೂಡ ಆ ಪದ್ಧತಿ ಬರಬಹುದು. Normally they are in the Sudan and even in UAE and all, they are implanting at this particular position. ಸ್ವೀಡನ್ ಮತ್ತು ಅರೇಬಿಯಾ ದೇಶಗಳಲ್ಲಿ ಅದು ಆಲ್ರೆಡಿ ಆಗಲೇ ಪ್ರಾರಂಭಿಸಿದ್ದಾರೆ ಇಲ್ಲಿ ಕೈಯಲ್ಲಿ ಬಲಗೈಯಲ್ಲಿ ಹಾಕ್ಲಿಕ್ಕೆ.
Right hand is easy to show in the computer and all. ಯಾಕೆ ಬಲಗೈ ಅಂದ್ರೆ ಆ ಕಂಪ್ಯೂಟರ್ಗೆಲ್ಲ ಬಲಗೈಯನ್ನು ತೋರಿಸ್ಲಿಕ್ಕೆ ಸುಲಭ. Left hand is not that convenient. The right hand they use. ಎಡಗೈ ಅಷ್ಟು ಅನುಕೂಲವಾಗಲ್ಲ, ಹಾಗಾಗಿ ಬಲಗೈಗೆ ಹಾಕ್ತಾರೆ. Suppose a man is not having right hand, he will be on the forehead. ಒಂದು ವೇಳೆ ಒಬ್ಬನಿಗೆ ಬಲಗೈ ಇಲ್ಲ ಅಂದ್ರೆ ಅವನ ಹಣೆ ಮೇಲೆ ಹಾಕ್ತಾರೆ. So everybody has a head, so no problem. See, if you don't have a hand, it will be implanted. ಯಾಕಂದ್ರೆ ಎಲ್ಲರಿಗೂ ತಲೆ ಇದ್ದೇ ಇರ್ತದೆ. So we see that here is a man, he is the man, Kevin Warwick, his name. He is the one who found this implantation of the ಅಲ್ಲಿ microchips. ಚಿತ್ರದಲ್ಲಿರುವಂತ ವ್ಯಕ್ತಿ ಕೆವಿನ್ ವಾರ್ವಿ ಅನ್ನುವಂತವನು ಈ ಚಿಪ್ಸ್ ಅನ್ನೆಲ್ಲ ಕಂಡಿಡಿದು ಆತನು ಮನುಷ್ಯರ ದೇಹದೊಳಗೆ ಇಡ್ತಾನೆ. He implanted himself this chip on his forehead. ಮೊದಲನೇದಾಗಿ ತನ್ನ ಹಣೆಯೊಳಗೆ ಅವನೇ ಇಟ್ಕೊಂಡ. As soon as he goes to the door will open for him. ಅವನು So, ಬಾಗಿಲ ಮುಂದೆ ಹೋಗುವಾಗ ಆ ಚಿಪ್ ರೀಡ್ ಆಗಿ ಆ ಬಾಗಿಲು ತೆರ್ಕೊಳ್ತದೆ. everything is stored in the microchip. ಆ ಮೈಕ್ರೋ ಚಿಪ್ ಅಲ್ಲಿ ಹಣೆಯೊಳಗಿರುವುದರಲ್ಲಿ ಅವನ ಎಲ್ಲಾ ಸಂಗತಿಗಳು ಕೂಡ ದಾಖಲಿಸಿರ್ತದೆ. Yeah, even the medicines which you are taking is also ಅವನು ಏನ್ ಔಷಧಿ ತಗೊಳ್ತಾನೋ ಅದನ್ನು ಅದ್ರಲ್ಲಿ ಇರ್ತದೆ. This is now world is ready to take all these things already started also. ಪ್ರಪಂಚ ಇದನ್ನೆಲ್ಲ ತೆಗೆದುಕೊಳ್ಳಕ್ಕೆ ಬಯಸಿದೆ, ಅದು ಆಲ್ರೆಡಿ ಆಗಲೇ ಪ್ರಾರಂಭಿಸಿದೆ. Microchip is small one, is the size of a rice, you know. ಮೈಕ್ರೋ ಚಿಪ್ ಅನ್ನುವಂಥದ್ದು ಬಹಳ ಸಣ್ಣದು, ಒಂದು ಅಕ್ಕಿ ಕಾಳಿನ ಗಾತ್ರ. I need not, you can see in the Google it, you can see a lot of informations about it. ಒಂದು ವೇಳೆ ನೀವು ಮೊಬೈಲ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕೋದಾದ್ರೆ ಅನೇಕ ವಿಷಯಗಳು ಅದರ ಬಗ್ಗೆ ಸಿಗ್ತದೆ. 10-15 years ago we never understood what it is. Now it is very simple to understand. 10-15 ವರ್ಷಗಳ ಹಿಂದೆ ಅದೇನು ಅಂತ ನಮ್ಗೆ ಅರ್ಥವಾಗ್ತಿರ್ಲಿಲ್ಲ, ಆದ್ರೆ ಈಗ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬಹುದು. See, 2000 years ago Bible said this is going to happen. 2000 ವರ್ಷಗಳ ಹಿಂದೆ ಸತ್ಯವೇದ ಹೇಳಿತು ಇದು ಆಗ್ತದೆ ಎಂಬುದಾಗಿ. And it is also happened also. ಆಗ ಈಗ ಅದಾಗಲೇ ಆಗ್ತಾ ಇದೆ. India we have started with the Aadhaar card. ಭಾರತ ದೇಶದಲ್ಲಿ ಅದನ್ನ ಒಂದು ವೇಳೆ ಇನ್ನೊಂದು ರೀತಿಯಲ್ಲಿ ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ಎಂಬುದಾಗಿ ಪ್ರಾರಂಭಿಸಿದ್ದೇವೆ. ಕಾರ್ಡ್ ಫಾರ್ಮ್ ಅದೀಗ ಕಾರ್ಡ್ ರೂಪದಲ್ಲಿದೆ. But when the Antichrist will come, he will abolish all the card. It will be implanted on the hands. ಆ ಕ್ರಿಸ್ತ ವಿರೋಧಿ ಬರುವಾಗ ಆ ಕಾರ್ಡ್ ಎಲ್ಲ ತೆಗೆದಾಕ್ತಾನೆ. ಅನಂತರ ನಮ್ಮ ದೇಶದಲ್ಲಿ ಕೂಡ ಕೈಯೊಳಗೆ ಅಥವಾ ಹಣೆಯ ಮೇಲೆ ಹಾಕುವಂತ ಚಿಪ್ ಬರ್ತದೆ. Thank God that before he comes, we will go from here. ದೇವರ ಸ್ತೋತ್ರ ಉಂಟಾಗಲಿ. ಆತನು ಬರೋದಕ್ಕಿಂತ ಮುಂಚೆ ಈ ಸಭೆ ಎತ್ತಲ್ಪಟ್ಟಿರ್ತದೆ. Only after the church is removed, he will come. ಸಭೆ ಎತ್ತಲ್ಪಟ್ಟ ಮೇಲೆಯೇ ಅವನು ಬರೋದು. So we will not be affected by that. ಹಾಗಾಗಿ ನಮಗೆ ಅದರ ಏನು ದುಷ್ಪರಿಣಾಮ ಇಲ್ಲ. So we know that this Aadhaar system was started by Manmohan Singh. ಹಾಗಾಗಿ ಈ ಆಧಾರ್ ಅನ್ನುವಂತ ಪದ್ಧತಿ ಮನಮೋಹನ್ ಸಿಂಗ್ ಅವರೇ ಪ್ರಾರಂಭಿಸಿದರು. And Sonia Gandhi, a Roman person, he is inaugurated it. ರೋಮನ್ ದೇಶ, ಇಟಾಲಿ ದೇಶಕ್ಕೆ ಸೇರಿದಂತ ಸೋನಿಯಾ ಗಾಂಧಿಯೇ ಅದನ್ನ ಉದ್ಘಾಟನೆ ಮಾಡಿದ್ರು. Yeah, the card, as I told you, Roman person is going to use this one. ಹಾಗಾಗಿ ರೋಮನ್ ದೇಶದ ಜನರು ಅದನ್ನ ಉಪಯೋಗಿಸ್ತಾ ಇದ್ದಾರೆ. Antichrist is from Rome. There's no doubt about it. ಅದರಲ್ಲಿ ಯಾವ ಅನುಮಾನ ಬೇಡ. ಕ್ರಿಸ್ತ ವಿರೋಧಿ ರೋಮ್ ಇಂದಲೇ ಬರುವಂತವನಾಗಿದ್ದಾನೆ. Rome in the I mean don't in the country, I mean the racially he should be a Roman. ಅಂದ್ರೆ ಆ ರೋಮ್ ಜನಾಂಗದವರೊಳಗಿಂದ ಬರುವಂತವನು, ಆ ದೇಶ ಸ್ಥಳ ಅಂತ ಅಲ್ಲ. Any part of the Europe it may be. ಒಂದು ವೇಳೆ ಯುರೋಪ್ ಖಂಡದ ಎಲ್ಲೇ ಅವನು ವಾಸ ಮಾಡ್ತಾ ಇರಬಹುದು, ಅಲ್ಲಿಂದ ಬರ್ತಾನೆ. Racially he should be a Roman. ವಂಶಾನುಕ್ರಮವಾಗಿ ಅವನು ರೋಮಿಗೆ ಸೇರಿದಂತವನು. When Obama came, everybody said the Obama is Antichrist. ಎಲ್ಲ ಒಬಾಮಾ ಬಂದಾಗ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು ಒಬಾಮನೇ ಕ್ರಿಸ್ತ ವಿರೋಧಿ ಅಂತ. Yes, the character Obama has manifested lot of characters similar to Antichrist. ಯಾಕಂದ್ರೆ ಅವನು ಪ್ರದರ್ಶಿಸಿದಂತ ಕೆಲವು ಗುಣಗಳು ಅಥವಾ ಅವನಲ್ಲಿದ್ದಂತ ಕೆಲವು ಗುಣಗಳು ಒಬಾಮನಲ್ಲಿ ಅದು ಕ್ರಿಸ್ತ ವಿರೋಧಿಯ ಗುಣಗಳಾಗಿದ್ದವು. He was a mighty preacher. ಆತನು ಬಹಳ ಜೋರಾಗಿ ಪ್ರಸಂಗ ಮಾಡಬಲ್ಲ. And he is the only one who got a peace Nobel Prize without doing any peace, isn't it? ಅವನು ಯಾವುದೇ ಸಮಾಧಾನ ಗಾಟ್ ನೋಬೆಲ್ ಪ್ರೈಸ್. ಓಕೆ, ಅವನು ಯಾವುದೇ ಸಮಾಧಾನ ಶಾಂತಿಯನ್ನ ಮಾಡದೆ ಅವನಿಗೆ ನೋಬೆಲ್ ಪಾರಿತೋಷಕ ಸಿಕ್ಕಿತು. He created all the problem in the Middle East, you know that. ಆ ಮಧ್ಯ ಪ್ರಾಚೀನ ದೇಶಗಳಲ್ಲಿ ಆತನೇ ಎಲ್ಲ ತೊಂದರೆಗಳನ್ನು ಹುಟ್ಟುಹಾಕಿದ್ದು. He only promoted ISIS. ISIS ಅನ್ನುವಂಥದ್ದು ಪ್ರಾರಂಭ ಮಾಡ್ಲಿಕ್ಕೆ ಸಹಾಯ ಮಾಡಿದವನು ಅವನೇ. And that's why I said he created all the problem and got the Nobel Prize for peace. ಅವನು ಎಲ್ಲಾ ತೊಂದರೆಗಳನ್ನ ಉತ್ಪತ್ತಿ ಮಾಡ್ತಾನೆ, ಆದ್ರೆ ನೋಬೆಲ್ ಪಾರಿತೋಷಕ ಆ ಶಾಂತಿ ಸಮಾಧಾನಕ್ಕೆ ಕೊಡುವಂತದ್ದು ಅವನಿಗೆ ಸಿಗ್ತದೆ. So people started, and now his car which he was traveling, the name of the car, you know, Beast it was. ಅವನು ಆ ಪ್ರಯಾಣ ಮಾಡುವಂತ ಕಾರ್ ಮೇಲೆ ಬೀಸ್ಟ್ ಎಂಬುವಂತ ಪದ ಹಾಕಿದ. So everybody thought that Obama is Antichrist. ಅವಾಗ ಎಲ್ಲರೂ ತಿಳ್ಕೊಂಡಿದ್ದೇನೆಂದ್ರೆ ಒಬಾಮನೇ ಕ್ರಿಸ್ತ ವಿರೋಧಿ. I very clearly said Obama cannot be an Antichrist. ನಾನು ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೆ ಒಬಾಮ ಕ್ರಿಸ್ತ ವಿರೋಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. The reason is very simple. ಕಾರಣ ಬಹಳ ಸುಲಭ. Because his father is a Kenya not from Rome.
ಅವನ ತಂದೆ ಅವನು ಆಫ್ರಿಕಾ ಖಂಡದ ಕೆನಿಯಾ ದೇಶದವನು, ರೋಮ್ ದೇಶದವನಲ್ಲ. So Antichrist should come from Rome. ಆದ್ರೆ ಕ್ರಿಸ್ತ ವಿರೋಧಿ ರೋಮ್ ವಂಶದಿಂದಲೇ ಬರಬೇಕು, ಅಥವಾ So that's very ಜನಾಂಗದಿಂದ. clear. Various passages in the scripture suggest that. ಯಾಕೆಂದ್ರೆ ಅನೇಕ ವಾಕ್ಯದ ಭಾಗಗಳು ಅದನ್ನ ಆ ರೀತಿ ಸೂಚಿಸ್ತದೆ. Now chapter 13 we have another beast. ಇಲ್ಲಿ 13ನೇ ಅಧ್ಯಾಯದಲ್ಲಿ ಇನ್ನೊಂದು ಮೃಗ ಉಂಟು. Verse 11 we see that. 11ನೇ ವಚನ, ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು, ಇದಕ್ಕೆ ಟಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು. Yeah, look at that. Is a lamb is coming from, a beast is coming from the land. ಅಲ್ಲಿ ಭೂಮಿಯೊಳಗಿಂದ ಒಂದು ಮೃಗ ಬರ್ತದೆ. It has 2 horns like a lamb. ಅದು ಟಗರಿಗಿರುವಂತೆ 2 ಕೊಂಬುಗಳಿದೆ. But he is speaking, his mouth you say speaks like a dragon. ಆದ್ರೆ ಅದು ಘಟಸರ್ಪದಂತೆ ಮಾತಾಡ್ತದೆ. ಘಟಸರ್ಪ ಅಂದ್ರೆ ಸೈತಾನ. It is coming from the land. It is coming from the earth. ಅದು ಭೂಮಿಯೊಳಗಿನಿಂದ ಬರ್ತದೆ. What is the word used in ಭೂಮಿ. Yeah, okay. A land. The earth From means land. land. Okay. So he is coming from the land. ಆತನು ಭೂಮಿಯೊಳಗಿಂದ ಬರ್ತಾನೆ. Land in the prophecy refers to the promised land. ಅಂದ್ರೆ ಆ ಭೂಮಿ ಎಂಬುದಾಗಿ ಹೇಳುವಾಗ ಪ್ರವಾದನೆಗಳಲ್ಲಿ ಸತ್ಯವೇದದಲ್ಲಿ ಅದು ವಾಗ್ದತ್ತ That ದೇಶ. means he is coming from the promised land Israel. ಅಂದ್ರೆ ಅವನು ಇಸ್ರಾಯೇಲರೊಳಗಿಂದ ಬರ್ತಾನೆ, ಆ ದೇಶದೊಳಗಿಂದ. So the false prophet may be the last prime minister of Israel. ಒಂದು ವೇಳೆ ಈ ಸುಳ್ಳು ಪ್ರವಾದಿ ಇಸ್ರಾಯೇಲ್ ದೇಶದ ಕಟ್ಟಕಡೆಯ ಪ್ರಧಾನಮಂತ್ರಿ ಆಗಿರಬಹುದು. Now who is the prime minister? ಈಗ ಯಾರು ಪ್ರಧಾನಮಂತ್ರಿ? Netanyahu. ನೆತಾನ್ಯು. I am wondering who is the next going to be the next prime minister. ನನಗೂ ಆಶ್ಚರ್ಯವಾಗ್ತಿದೆ, ಮುಂದಿನ ಪ್ರಧಾನಿ ಯಾರಾಗ್ತಾರೋ. I always check which tribe they belong to. ಯಾವಾಗಲೂ ಕೂಡ ಅವರು ಯಾವ ಕುಲಕ್ಕೆ ಸೇರಿದವರು ಎಂಬುದಾಗಿ ನಾನು ನೋಡ್ತೇನೆ. Which family they belong to. ಯಾವ ಕುಟುಂಬಕ್ಕೆ ಸೇರಿದಂತವರು. The Bible says this man, that is the false prophet, he is going to come from the tribe of Dan. ಸತ್ಯವೇದ ಹೇಳ್ತದೆ, ಒಂದು ವೇಳೆ ಈ ಸುಳ್ಳು ಪ್ರವಾದಿ ದಾನ್ ಕುಲದಿಂದ ಬರ್ತಾನೆ. Because Dan is the tribe which promoted idol worship. ಯಾಕಂದ್ರೆ ದಾನ್ ಕುಲದವರೇ ವಿಗ್ರಹಾರಾಧನೆಯನ್ನ ಅವರು ತಂದವರು. If you read the blessing that God has, that Jacob had given to the Dan, we can very clearly make out that it is from the Dan that this and the false prophet will come. ಯಾಕೋಬನು ತನ್ನ ಮಕ್ಕಳಿಗೆ ಕಡೆಗಾಲದಲ್ಲಿ ಮಾಡುವಂತ ಆಶೀರ್ವಾದಗಳನ್ನ ಅಥವಾ ಅವರ ಭವಿಷ್ಯವನ್ನ ಹೇಳುವಾಗ ಅದರಿಂದ ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು. ಏನಂದ್ರೆ Dan is the one who is Antichrist, the false prophet will come from him. ಓಕೆ, ಆ ದಾನನು ಆತನು ವಿಗ್ರಹಾರಾಧಕನಾಗ್ತಾನೆ ಎಂಬುದಾಗಿ. Yeah, they are promoted by idol worship. That's the thing. ಅವರು ವಿಗ್ರಹಾರಾಧನೆಯನ್ನ ಅವರು ಪ್ರೋತ್ಸಾಹಿಸಿದರು. At the end time, he will promote idol worship. He will tell everyone to worship the Antichrist. ಈ ಸುಳ್ಳು ಪ್ರವಾದಿಯು ಕೂಡ ಅಂತ್ಯಕಾಲದಲ್ಲಿ ಆತನು ಪ್ರತಿಮೆಯನ್ನ, ಅಂದ್ರೆ ಕ್ರಿಸ್ತ ವಿರೋಧಿಯ ಪ್ರತಿಮೆಯನ್ನ ಆರಾಧಿಸಲಿಕ್ಕೆ ಪ್ರೋತ್ಸಾಹಿಸ್ತಾನೆ. So the first beast we saw, first beast and the second beast, they will make an agreement. ಈ ಮೊದಲನೇ ಮೃಗ ಮತ್ತು ಎರಡನೇ ಮೃಗ ಅವರೊಂದು ಒಪ್ಪಂದ ಮಾಡ್ಕೊಳ್ತಾರೆ. That is, they will make the peace treaty. ಅವರು ತಮ್ಮಲ್ಲೇ ಒಂದು ಸಮಾಧಾನದ ಒಪ್ಪಂದವನ್ನ ಮಾಡಿಕೊಳ್ತಾರೆ. The day on which they make the peace treaty, ಯಾವ ದಿವಸ ಅವರು ಆ ಸಮಾಧಾನದ ಒಪ್ಪಂದ ಮಾಡ್ಕೊಳ್ತಾರೋ that is the first day of tribulation period. ಅದು ಸಂಕಟ ಮಹಾಸಂಕಟ ಕಾಲದ ಮೊದಲನೇ ದಿನ. Thank God that before that the church will be raptured. ದೇವರಿಗೆ ಸ್ತೋತ್ರ ಉಂಟಾಗಲಿ, ಅದಕ್ಕೂ ಮುಂಚೆ ಸಭೆ ಎತ್ತಲ್ಪಟ್ಟಿರ್ತದೆ. We will not be here at that time. ಈ ಲೋಕದ ಮೇಲೆ ನಾವಿರೋದಿಲ್ಲ. As I told you, the present prime minister of Israel is Netanyahu. ಈಗ ನಾನು ಹೇಳಿದ ಹಾಗೆ ಈಗಿನ ಪ್ರಧಾನಮಂತ್ರಿ ನೆತನ್ಯಾಹು ಅನ್ನೋರು, He is from the tribe of Levi. ಅವರು ಲೇವಿ ಕುಲದವರು. Kohathite, the family of Aaron, he is belong to ಕೇಹಾತ್ಯರು ಆರೋನನ ವಂಶದವರು. So Netanyahu is not going to be the false prophet. ಹಾಗಾಗಿ ನೆತನ್ಯಾಹು ಅನ್ನೋರು ಅವರು ಸುಳ್ಳು ಪ್ರವಾದಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. The next prime minister, I am just checking, if he is from the Dan tribe, we can say that probably he may be the false prophet. ನಾನು ಅದನ್ನ ಗಮನದಲ್ಲಿ ಇಟ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಮುಂದೆ ಬರುವಂತ ಪ್ರಧಾನಿ ಒಂದು ವೇಳೆ ದಾನ್ ಕುಲದವನಾಗಿದ್ರೆ ಅವರೇ ಸುಳ್ಳು ಪ್ರವಾದಿ ಆಗಿರಬಹುದು. I am telling you because you also can check who is the ನೀವು ಕೂಡ ಅದನ್ನ ನೋಡಬಹುದು. So this is what the Bible says. ಇದು ಸತ್ಯವೇದ ಹೇಳುವಂತ. So I don't want to elaborate because this subject ಇನ್ನು ವಿವರವಾಗಿ ಹೆಚ್ಚಾಗಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ. And he will keep a image, this false prophet will keep a image of Antichrist in the temple. ಈ ಸುಳ್ಳು ಪ್ರವಾದಿ ಏನ್ ಮಾಡ್ತಾನೆ, ಆ ದೇವಾಲಯದಲ್ಲಿ ಈ ಕ್ರಿಸ್ತ ವಿರೋಧಿಯ ಪ್ರತಿಮೆಯನ್ನ ನಿಲ್ಲಿಸ್ತಾನೆ. And he will tell everyone to worship.
ಆತನು ಎಲ್ಲರಿಗೂ ಆ ಪ್ರತಿಮೆಗೆ ಅಡ್ಡ ಬೀಳ್ರಿ ಎಂಬ I think ಹೇಳ್ತಾನೆ. last time I explained all these things. That's what I feel. ಕಳೆದ ಸಲ ನಾನು ಇದನ್ನೆಲ್ಲ ತಿಳಿಸಿದ್ದೇನೆ. And so he will tell everyone to worship that. ಎಲ್ಲರಿಗೂ ಆ ಪ್ರತಿಮೆಗೆ ಅಡ್ಡ ಬೀಳ್ರಿ ಎಂಬುದಾಗಿ ಹೇಳ್ತಾನೆ. And those verse 15, 13, verse 15, you see that? 13ನೇ ಅಧ್ಯಾಯ 15ನೇ ವಚನ, ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯ ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. Yeah, he will give life to the image. ಆ ವಿಗ್ರಹಕ್ಕೆ ಜೀವವನ್ನ ತುಂಬುತ್ತಾನೆ. And will tell the people that they should worship, and those who are not worshipping, they will be killed. ಅವನು ಜನರಿಗೆ ಅದನ್ನು ಆರಾಧಿಸ್ರಿ ಎಂಬುದಾಗಿ ಹೇಳ್ತಾನೆ. ಯಾರು ನಮಸ್ಕಾರ ಮಾಡುವುದಿಲ್ವೋ ಅವರನ್ನ ಕೊಲ್ತಾನೆ. Two things this image will do. ಈ ಎರಡು ಸಂಗತಿಗಳನ್ನ ಈ ವಿಗ್ರಹ ಮಾಡ್ತದೆ. One, the image will speak. ಮೊದಲನೇದು ವಿಗ್ರಹ ಮಾತಾಡ್ತದೆ. See, the false prophet will give life to the image. ಯಾಕಂದ್ರೆ ಸುಳ್ಳು ಪ್ರವಾದಿ ಆ ವಿಗ್ರಹಕ್ಕೆ ಮಾತಾಡುವಂತೆ ಶಕ್ತಿ ಕೊಡ್ತಾನೆ. This puzzled me a lot. Only God can give life. ಅದು ನನಗೆ ಬಹಳ ಆಶ್ಚರ್ಯವಾಯಿತು. ಆದ್ರೆ ದೇವರು ಮಾತ್ರ ಜೀವ ಕೊಡ್ಲಿಕ್ಕೆ ಶಕ್ತನು. How the false prophet can give life? ಯಾವ ರೀತಿ ಈ ಸುಳ್ಳು ಪ್ರವಾದಿ ಜೀವ ಕೊಡ್ಲಿಕ್ಕೆ ಸಾಧ್ಯ? And it can speak. ಅದು ಮಾತಾಡಬಹುದು. Secondly, ಎರಡನೇದು, it will kill. ಅದು ಕೊಲ್ಲುತ್ತದೆ. Those who are not having the mark of the beast will be killed. ಯಾರ ಹಣೆಯ ಮೇಲೆ ಕೈಯ ಮೇಲಾಗಲಿ ಆ ಮೊದಲನೇ ಮೃಗದ ಗುರುತು ಇರುವುದಿಲ್ವೋ ಅವರು ಕೊಲ್ಲಲ್ಪಡ್ತಾರೆ. What is this image? ಈ ವಿಗ್ರಹ ಏನು? See, the image can able to identify who has the mark and who is not having the mark. ನೋಡ್ರಿ, ಈ ಒಂದು ಪ್ರತಿಮೆ ಯಾರ ಕೈಯಲ್ಲಿ ಗುರುತಿದೆ ಗುರುತಿಲ್ಲ ಎಂಬುದಾಗಿ ಅದು ಗುರುತಿಸ್ತದೆ. Millions of people are there. How the image can find out? ಲಕ್ಷಾನುಲಕ್ಷ ಜನ ಇದ್ದಾರೆ. ಅದನ್ನ ಈ ಒಂದು ಪ್ರತಿಮೆ ಕಂಡುಹಿಡಿಯಲಿಕ್ಕೆ ಹೇಗೆ ಸಾಧ್ಯ? Who is having the mark, who is not having the mark? ಯಾರ ಕೈಯಲ್ಲಿ ಗುರುತಿದೆ, ಯಾರ ಕೈಯಲ್ಲಿ ಗುರುತಿಲ್ಲ. Now the modern science will help us to understand this. ಆಧುನಿಕ ವಿಜ್ಞಾನ ಇದನ್ನ ನಮಗೆ ಅರ್ಥ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. The latest thing shows that artificial intelligence can dictate. ಅಲ್ಲಿ ನಾವು ನೋಡ್ತೇವೆ ಈ ಕೃತಕ ಜ್ಞಾನ ಅಲ್ವಾ, ಬುದ್ಧಿಮತ್ತೆ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. We can able to identify, one can able to identify who has the mark and who is not having. ಅದರ ಮುಖಾಂತರ ಯಾರ ಮೇಲೆ ಗುರುತಿದೆ, ಯಾರ ಮೇಲೆ ಗುರುತಿಲ್ಲ ಅನ್ನೋದನ್ನ ಕಂಡುಹಿಡಿಬಹುದು. You know the Sophia, this is the Sophia, the latest artificial intelligence. You can talk to her very well, she replies to what. ನೋಡ್ರಿ, ಆ ಕೃತಕ ಬುದ್ಧಿಮತ್ತೆ ಅಡಿಯಲ್ಲಿ ಇದು ಸೃಷ್ಟಿ ಮಾಡಿದಂತ ಸೋಫಿಯಾ ಅನ್ನುವಂತ ಒಂದು ವ್ಯಕ್ತಿ. Few years before it was introduced in the world, all was ಕೆಲವು ವರ್ಷಗಳ ಹಿಂದೆ ಪ್ರಪಂಚದಲ್ಲಿ ಅವರನ್ನ ಪರಿಚಯ ಪಡಿಸಿದ್ರು. So the image that is going to come in the temple is an artificial intelligence. ಹಾಗಾಗಿ ಆ ದೇವಾಲಯದಲ್ಲಿ ಬರುವಂತ ಆ ಒಂದು ವಿಗ್ರಹ ಈ ರೀತಿಯಲ್ಲೇ ಇರುವಂತದ್ದಾಗಿದೆ. The image will given, life is given to the image. That is because artificial. ಆ ಪ್ರತಿಮೆಗೆ ಜೀವ ಕೊಡಲ್ಪಡುತ್ತದೆ. I just this can speak as well as it can kill. ಅದು ಮಾತಾಡಬಹುದು ಮತ್ತು ಕೊಲ್ಲಬಹುದು. I don't know that image is. Look at that. This is what it is speaking. ಅದು ಮಾತಾಡ್ತಾ ಇದೆ. It can speak. The man who created the Sophia, you look at that. ಈ ಮನುಷ್ಯನೇ ಆ ಸೋಫಿಯಾ ಅನ್ನೋಳನ್ನ ಸೃಷ್ಟಿಸಿದ್ದು. He says that he has created it. ಅವನು ಹೇಳ್ತಾ ಇದ್ದಾನೆ ಆತನೇ ಸೃಷ್ಟಿಸಿದ್ದು. Hi. Yeah, you can hear it. ಕೇಳಿಸುತ್ತಾ? ಹೌದಾ? No problem. ಸಾಕು. Say created. ಅವನು ನನ್ನನ್ನು ಸೃಷ್ಟಿಸಿದ ಅಂತ ಹೇಳ್ತಾ ಇದ್ದಾರೆ. See, she is talking as if human being, you know. ಆ ಒಂದು ಪ್ರತಿಮೆ ಅದು ಮನುಷ್ಯರಂತೆ ಮಾತಾಡ್ತಾ ಇದ್ದ. ಅವನೇ ಆಂಟಿ ಕ್ರೈಸ್ಟ್ ಇದ್ದಂಗಿದಾನಲ್ವಾ? That who did it? He looks like a Satan. Yeah. She is talking. She visited India also. ಆಕೆ ಭಾರತ ದೇಶಕ್ಕೂ ಬಂದಿದ್ಲು. She can drive, she can go anywhere like a human being. ಆಕೆ ವಾಹನ ಚಲಿಸಬಹುದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಮನುಷ್ಯರಂತೆ. It's a image. ಆದ್ರೆ ಅದು ಒಂದು ಪ್ರತಿಮೆ. Look at that. She was given the Saudi Arabia citizenship. ಸೌದಿ ಅರೇಬಿಯಾದಲ್ಲಿ ಅವಳಿಗೆ ನಾಗರಿಕತೆಯನ್ನು ಕೊಟ್ಟಿದ್ದಾರೆ.
She is a robot and they have given the Saudi citizenship. ಅದೇ ಕಂಪ್ಯೂಟರ್ ಅಲ್ಲಿ ಮಾಡಲ್ಪಟ್ಟಂತ What I mean, ರಾಬರ್ಟ್ it ಅನ್ನುವಂತ is an image, but it is speaking like a human being. ಆಕೆ ಒಂದು ಪ್ರತಿಮೆ ರೀತಿಯಲ್ಲಿ ಇದ್ದಾಳೆ, ಆದ್ರೆ ಮನುಷ್ಯರಂತೆ ಮಾತಾಡ್ತಾಳೆ. Not only that, ಅದು this will ಮಾತ್ರವಲ್ಲ, be able to kill people. ಅಷ್ಟು ಮಾತ್ರವಲ್ಲ, ಅದು ಮನುಷ್ಯನ ಕೊಲ್ಲಲು ಶಕ್ತಳು. As I told you, artificial intelligence is the reason behind it. ಇದಕ್ಕೆಲ್ಲ ಕಾರಣ ಏನು ಎಂಬುದಾಗಿ ಹೇಳುವಾಗ ಈ ಇತ್ತೀಚೆಗೆ ಬಂದಿರುವಂತ ಬೆಳವಣಿಗೆ Look at here. ಕೃತಕ ಮತ್ತೆ How it will kill? Micro drones will do that. Look at. ಯಾವ ರೀತಿ ಕೊಲ್ಲಬಹುದು ಎಂಬುದಾಗಿ ಆ ಡ್ರೋನ್ಸ್ ಅಂತ ಯೂಸ್ ಮಾಡ್ತೀವಲ್ಲ ಅದರ ಮುಖಾಂತರ. ಕ್ಯಾಮ್ರಾ ಇದೆ, Small it is. See, look at that. Screening them face. See how it is entering. Even if a person hiding inside the cave also, this micro drone can go and ಒಂದು ವೇಳೆ ಅವನು ಎಲ್ಲೋ ನಿಗೂಢವಾಗಿ ಎಲ್ಲೇ ಗುಹೆಯಲ್ಲಿರ್ಲಿ ಒಳಗಡೆ ಇರ್ಲಿ ಎಲ್ಲೇ ಇರ್ಲಿ, ಅದ ಡ್ರೋನ್ ಅನ್ನೋದು ಹುಡ್ಕೊಂಡು ಹೋಗಿ ಅವನನ್ನು ಹೊಡೆಯುತ್ತೆ. So what I mean is that this is artificial intelligence. ಹಾಗಾಗಿ ಇದೆಲ್ಲವೂ ಕೂಡ ಕೃತಕ ಬುದ್ಧಿಮತ್ತೆ ಅನ್ನುವಂತ ಈ ಕಾರ್ಯಗಳಿಂದ With this ಆಗುವಂತದ್ದು. artificial intelligence, this image may be working. ಈ ಪ್ರತಿಮೆಯಲ್ಲಿಯೂ ಕೂಡ ಅದೇ ಸಾಮರ್ಥ್ಯದೊಂದಿಗೆ ಮಾತಾಡುತ್ತದೆ. Why I believe it is artificial intelligence? ಯಾಕೆ ನಾನು ಅದು ಕೃತಕ ಬುದ್ಧಿಮತ್ತೆ ಎಂಬುದಾಗಿ ನಂಬ್ತೀನಿ ಅಂದ್ರೆ, Normal image cannot do that. It is only by an artificial intelligence can select which is having the mark and which is not having the mark. ಯಾಕಂದ್ರೆ ಸಾಮಾನ್ಯ ವಿಗ್ರಹ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಆ ಬುದ್ಧಿಮತ್ತೆ ಇರುವಂತದ್ದು ಮಾತ್ರ ಅದು ಹುಡುಕಿ ತೆಗೆಯಬಹುದು, ಯಾರ ದೇಹದಲ್ಲಿ ಆ ಸಂಖ್ಯೆ ಇದೆ, ಯಾರ ದೇಹದಲ್ಲಿ ಇಲ್ಲ. All the things what is happened, technological development and everything which is happening is leading towards the prophetic fulfillment. ಈ ಎಲ್ಲ ಆಧುನಿಕ ವಿಜ್ಞಾನ ಬೆಳವಣಿಗೆ, ತಾಂತ್ರಿಕತೆ ಬೆಳವಣಿಗೆ ಇವೆಲ್ಲವೂ ಕೂಡ ಎಲ್ಲಿಗೆ ನಡೆಸ್ತಾ ಇದೆ ಅಂದ್ರೆ ಈ ಪ್ರವಾದನೆಗಳು ನೆರವೇರುವ ಮಟ್ಟಿಗೆ ನಡೆಸ್ತಾ So ಇದೆ. Revelation chapter 13 speaks about two people. ಹಾಗಾಗಿ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ ಎರಡು ವ್ಯಕ್ತಿಗಳ ಕುರಿತು ತಿಳಿಸುತ್ತದೆ. One is Antichrist ಒಬ್ಬನು ಕ್ರಿಸ್ತ ವಿರೋಧಿ, and the second one is false prophet. ಎರಡನೆಯವನು ಸುಳ್ಳು ಪ್ರವಾದಿ. Now, in chapter 14, ಈಗ 14ನೇ ಅಧ್ಯಾಯಕ್ಕೆ ಬರೋಣ. it is around 7 small events that is happening during the tribulation is described. ಇಲ್ಲಿ 14ನೇ ಅಧ್ಯಾಯದಲ್ಲಿ ಸಂಕಟ ಮಹಾಸಂಕಟ ಕಾಲದಲ್ಲಿ ಆಗುವಂತ ಸುಮಾರು 7 ಸಣ್ಣ ಸಣ್ಣ ಘಟನೆಗಳ ಕುರಿತು ವಿವರಣೆ ಉಂಟು. It is not a continuous description. So many things happening during the 7-year tribulation that is described. ಅದು ಒಂದಾದ ನಂತರ ಒಂದಾದಂತೆ ಬರೆಯಲ್ಪಟ್ಟಿಲ್ಲ, ಆದ್ರೆ ಇಡೀ 7 ವರ್ಷಗಳಲ್ಲಿ ಆಗುವಂತ 7 ಘಟನೆಗಳನ್ನ ಇಲ್ಲಿ I don't ಬರೆಯಲ್ಪಟ್ಟಿದೆ. want to go into detail, just I will briefly tell you. ಅದನ್ನ ನಾನು ವಿವರವಾಗಿ ಹೋಗಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. See, the first one, the sealed one of God. 1ರಿಂದ 5ನೇ ವಚನ, ದೇವರಿಂದ ಮುದ್ರೆ ಹೊಂದಿದಂತವರು. We have seen already in chapter 7 that God is going to send the angels to seal the people. ಅಲ್ಲಿ ದೇವದಾಸರನ್ನ ಮುದ್ರೆ ಹಾಕ್ಲಿಕ್ಕಾಗಿ ಒಬ್ಬ ದೂತನನ್ನ ಕಳಿಸುವುದನ್ನ 7ನೇ ಅಧ್ಯಾಯದಲ್ಲಿ ಕಲ್ತು. That is we read in chapter 14 verse 1 to 5. ಅದನ್ನ 14ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. 6 to 7 speaks about the gospel. An angel is flying and telling us that the judgment of God is coming, speaking the everlasting gospel. 6 ಮತ್ತು 7ನೇ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬ ದೇವದೂತನ ಪರಲೋಕದಿಂದ ಬಂದು ನಿತ್ಯವಾದಂತ ಒಂದು ಸುವಾರ್ತೆಯನ್ನ ಸಾರ್ತಾನೆ, ನಂಬದೇ ಹೋದ್ರೆ ನಾಶನ ಎಂಬುದಾಗಿ ಹೇಳ್ತಾನೆ. Everlasting gospel means the divine judgment is going to come. That is the meaning. ನಿತ್ಯವಾದ ಸುವಾರ್ತೆ ಎಂಬುದಾಗಿ ಹೇಳುವಾಗ ಒಂದು ದೈವಿಕವಾದ ತೀರ್ಪು ಬರಲಿಕ್ಕಿದೆ ಎಂಬುದಾಗಿ. Those who don't believe in Jesus Christ, they will be judged. ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಿಲ್ವೋ ಅವರು ತೀರ್ಪಿಗೆ ಒಳಗಾಗ್ತಾರೆ. In verse 8 we see the description of the fall of Babylon. ಅಲ್ಲಿ ಬಿದ್ದು ಹೋಗುವಂತ ಮಹಾನಗರಿ ಬಾಬೇಲ್, ಅದರ ಕಾರ್ಯವನ್ನ ನೋಡ್ತೇವೆ. 8ನೇ ವಚನ, Verse 9 to 10 speaks about what will happen those who are receiving the mark of the beast. 9 ಮತ್ತು 10ನೇ ವಚನದಲ್ಲಿ ಈ
ಕ್ರಿಸ್ತ ವಿರೋಧಿಯ ಸಂಖ್ಯೆಯನ್ನ ಯಾರ್ಯಾರು ಹಾಕಿಸಿಕೊಳ್ತಾರೋ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಬರೆದಿದೆ. Those who are receiving the mark of the beast will be thrown into the hellfire. ಅಲ್ಲಿ ಆ ಗುರುತನ್ನ ಹೊಂದಿದಂತವರನ್ನ ಬೆಂಕಿ ಕೆರೆಗೆ ಹಾಕಲ್ಪಡ್ತದೆ. You understand all the four different even it's not a continuous 4 ವಿಧ ವಿಧವಾದಂತ ಘಟನೆಗಳು, ಅದು ಒಂದಾದ ನಂತರ ಒಂದು ಬರೋದಲ್ಲ. Look at that, sealed of God, those who are getting the sealing. ಇಲ್ಲಿ ಮುದ್ರೆ ಹಾಕಲ್ಪಡುವಂತದ್ದು. Secondly, the sound of the gospel is preached by ಅನಂತರ ಎರಡನೇದು 6 ಮತ್ತು 7ನೇ ವಚನ, ಆ ಸುವಾರ್ತೆಯ ಒಂದು ಶುಭ ವರ್ತಮಾನದ ಶಬ್ದ. God's everlasting gospel is preached. ಅದು ದೇವರ ನಿತ್ಯವಾದಂತ ಶುಭ ವರ್ತಮಾನ. Verse 8, we see the fall of Babylon. 8ನೇ ವಚನದಲ್ಲಿ ನಾವು ನೋಡಿದಂತೆ ಮಹಾನಗರಿ ಬಾಬೇಲಿನ ಬೀಳುವಿಕೆ. And verse 9 to 11 we see that the mark of the beast, those who are getting the mark of the beast, 666. 666 ಸಂಖ್ಯೆ ಯಾರು ಹೊಂದುತ್ತಾರೋ ಅವರು ಬೆಂಕಿ ಗಂಧಗಳ ಉರಿಯ ಕೆರೆಗೆ ಹಾಕಲ್ಪಡ್ತಾರೆ. So different events are mentioning. ಹೀಗೆ ಬೇರೆ ಬೇರೆ ಘಟನೆಗಳು ಉಂಟು. I don't want to elaborate all that things. ಅದನ್ನೆಲ್ಲ ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ. Now remaining 3 are here. ಅಲ್ಲಿ ಉಳಿದ 3 12 to 13 he speaks about the comfort of the saints. When a person die, where he is going and how he is comforted. 12 ಮತ್ತು 13ನೇ ವಚನದಲ್ಲಿ ವಿಶೇಷವಾಗಿ ಸಂಕಟ ಮಾಸಂಟ ಕಾಲದಲ್ಲಿ ಸತ್ತು ಹೋಗುವಂತ ಮರಣ ಹೊಂದುವಂತ ಭಕ್ತರ ಕುರಿತು ಅವರಿಗಿರುವಂತ ಒಂದು ಶಾಂತಿ ಸಮಾಧಾನದ ಕುರಿತು ಹೇಳಲ್ಪಟ್ಟಿದೆ. Blessed are those who die in the Lord. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. They are going to rest in the presence of the Lord. ಅವರು ಕರ್ತನ ಪ್ರಸನ್ನತೆಯಲ್ಲಿ ವಿಶ್ರಾಂತಿ ಪಡೆಕೊಳ್ಳುವರು. Then the Lord is coming to gather his people. ಯಾವಾಗ ಕರ್ತನಾದ ನಂತರ ಬರುವಂತದ್ದು, ಕರ್ತನು ತನ್ನ ಮಕ್ಕಳನ್ನ ಸೇರಿಸಿಕೊಳ್ಳಿಕ್ಕಾಗಿ ಬರುವಂತದ್ದು. Gathering of the harvest we see. ಅದು ಅಲ್ಲಿ ಸುಗ್ಗಿ ಕಾಲಕ್ಕೆ ಹೋಲಿಸಲ್ಪಟ್ಟಿದೆ. Then we see the divine judgment, the treading down of the winepress of the wrath of God. 17ನೇ ವಚನದಿಂದ ಬರ್ಲಿಕ್ಕಿರುವಂತ ಒಂದು ದೈವಿಕವಾದಂತ ತೀರ್ಪು, ಅಂದ್ರೆ ದ್ರಾಕ್ಷಿಯನ್ನ ತೊಟ್ಟಿಯಲ್ಲಿ ಹಾಕಿ ತುಳಿಯುವಂತದ್ದು. As I told you, small events are mentioned there. ಹೀಗೆ ಈ ಅಧ್ಯಾಯದಲ್ಲಿ ಸಣ್ಣ ಸಣ್ಣ ಘಟನೆಗಳು ಬರೆಯಲ್ಪಟ್ಟಿವೆ. How many are there total? ಒಟ್ಟು ಎಷ್ಟುಂಟು? 7. Now 7. Yeah, look at the 5th one. That is what we are saying, comfort of the saints. ಅಲ್ಲಿ ದೇವ ಮಕ್ಕಳಿಗೆ ಕೊಡುವಂತ ಆದರಣೆ. When a believer dies, the angels coming. ನೋಡ್ರಿ, ಒಬ್ಬ ವಿಶ್ವಾಸಿ ಸಾಯುವಾಗ ದೇವದೂತರು ಬರ್ತಾರೆ. When Lazarus died, the angels came and took him to the Abraham's bosom. ಲಾಜರನು ಸತ್ತಾಗ ದೇವದೂತರು ಬಂದು ಅವನ ಆತ್ಮವನ್ನ ಅಬ್ರಾಮನ ಎದೆಗೆ ತೆಗೆದುಕೊಂಡು ಹೋಗಿ ಹೊರಗಿಸಿದರು. It's an exciting experience, isn't it? ಇದು Angels ಬಹಳ are coming and taking us to the heavenly place. ವಿಶೇಷವಾದಂತ ಅನುಭವ, ತನ್ನ ಭಕ್ತರನ್ನ ಪರಲೋಕಕ್ಕೆ ತೆಗೆದುಕೊಂಡು ಹೋಗುವಂತದ್ದು. I always, when a person die, when we go to see them, I always watch the face of the person who died. ಸತ್ತು ಹೋದಂತವ್ರನ್ನ ನೋಡ್ಲಿಕ್ಕೆ ಹೋಗುವಾಗ ನಾನು ಯಾವಾಗ್ಲೂ ಸಾಧಾರಣವಾಗಿ ಆ ಸತ್ತಂತವರ ಮುಖವನ್ನ ನೋಡ್ತೇನೆ. I notice most of the believers, sometimes they are extreme pain and difficulties, they are dying at the time of the lot of pain. ಅವರು ಅನೇಕ ವಿಶ್ವಾಸಿಗಳು ಕೂಡ ಸಾಯುವುದಕ್ಕಿಂತ ಮುಂಚೆ ನರಳಿ ಅನೇಕ ಕಾಯಿಲೆಗಳಿಂದ ನೋವುಗಳಿಂದ ನರಳಿ ಸತ್ತರು ಕೂಡ. But when I see their face, ಅವರ ಮುಖವನ್ನು ನೋಡುವಾಗ most of the time we see that they are smiling. ಅವರು ಅನೇಕ ಸಲ ಒಂದು ಅಸನ್ಮುಖರಾಗಿರುವ ಹಾಗೆ ಕಾಣ್ತಾರೆ. Actually they are died with the pain, but and after the death, when you look at the face, you feel that they are smiling. ಅವರು ಸಂಕಟ ನೋವಿನಿಂದ ಸತ್ತಿದ್ದರೂ ಕೂಡ ಅವರ ಆ ಹೆಣದ ಮುಖವನ್ನ ನೋಡುವಾಗ ಅವರ ಮುಖದಲ್ಲಿ ಏನೋ ಒಂದು ನಗು ಇರುವ ಹಾಗೆ ಕಾಣ್ತದೆ. As if they are sleeping and they are smiling. ಅವರೇ ಮಲ್ಕೊಂಡು ನಗುತ್ತಾ ಇರುವ ಹಾಗೆ. I wonder, I believe that, whether you agree or not, I believe that when at the time of their death they may see the angels. ನಾನು ನಂಬ್ತೀನಿ, ನೀವು ಒಪ್ತಿರಲ್ಲ ಗೊತ್ತಿಲ್ಲ, ಒಂದು ವೇಳೆ ಅವರು ಸಾಯುವಾಗ ದೇವದೂತರನ್ನು ನೋಡಬಹುದು. When they see the angels, they will be smiling at them. ಅವರು ಆ ದೇವದೂತರನ್ನು ನೋಡುವಾಗ ಅವರನ್ನು ನೋಡಿ ನಗಾಡ್ತಾರೆ. That is why when they die, they are not with a sorrowful face, but with a smiling face they die. ಹಾಗಾಗಿ ಅವರು ಸಾಯುವಾಗ ಒಂದು ದುಃಖದ ಮುಖದೊಡನೆ ಸಾಯುವುದಿಲ್ಲ, ನಗಾಡುವ ಒಂದು ಮುಖದೊಡನೆ ಸಾಯ್ತಾರೆ. The angels will come and take them. ದೇವದೂತರು ಬಂದು ಅವರನ್ನ ತೆಗೆದುಕೊಂಡು ಹೋಗ್ತಾರೆ. Then we see the coming of the Lord. ಅನಂತರ ನಾವು ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನು He ನೋಡ್ತೇವೆ. is coming to gather the grains, his people. ಆತನು ಆ ಸುಗ್ಗಿಯ ಕಾಳುಗಳನ್ನ ಶೇಖರಿಸಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾನೆ. And lastly we see he is sending judgment upon them.
ಅನಂತರ ನಂಬದೇ ಇರುವವರ ಮೇಲೆ ತೀರ್ಪನ್ನ ಕಳಿಸುವಂತದ್ದನ್ನ 17ನೇ ವಚನದಿಂದ 20ನೇ ವಚನದಲ್ಲಿ So ನೋಡ್ತಾರೆ. we have completed up to 14. 14 ಅಧ್ಯಾಯಗಳನ್ನ ಪೂರೈಸಿದ್ದೇವೆ. Next we will be taking in the afternoon session one, we will continue our study. ಮಧ್ಯಾಹ್ನ ಸಾಯಂಕಾಲದ ಮೇಲೆ ಇನ್ನೊಂದು ಸೆಷನ್ ಇದೆ. ಲಾಸ್ಟ್ ಸೆಷನ್ ಕ್ವಶನ್ ಆನ್ಸರ್ ಇದೆ. Yeah. ಹಾಗಾಗಿ ಯಾರಿಗೆ The next ಪ್ರಶ್ನೆಗಳಿದೆ session is very, very important to understand the book of Revelation. ಮುಂದಿನ ಅಧ್ಯಯನ ಸೆಷನ್ ಅದು ಪ್ರಕಟಣೆ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಪ್ರಾಮುಖ್ಯವಾದದ್ದು. When chapter 11 I told you that the seventh trumpet judgment the Lord is coming. ನಾನು 11ನೇ ಅಧ್ಯಾಯ ಓದುವಾಗ ಹೇಳ್ತಾ ಬಂದೆ, 7ನೇ ತುತ್ತೂರಿ ಊದುವಾಗ ಯೇಸು ಕ್ರಿಸ್ತನು ಬರ್ತಾನೆ. Yes or no? ಇಲ್ವಾ? Seventh trumpet judgment, at that time the Lord is coming. The kingdom of this world becomes the kingdom of ಈ ಲೋಕದ ರಾಜ್ಯ ಯೇಸು ಕ್ರಿಸ್ತನ ರಾಜ್ಯವಾಗ್ತದೆ. ಯಾವಾಗ ಅಂದ್ರೆ 7ನೇ ತುತ್ತೂರಿ ಊದಲ್ಪಟ್ಟಾಗ. But no, none of you asked me then what happened to the bowl judgment. ಯಾರೂ ಕೇಳಲಿಲ್ಲ ಈ ಪಾತ್ರೆಗಳ ತೀರ್ಪೇನಾಯ್ತು ಅಂತ. You understand my point? ಅರ್ಥ ಆಯ್ತಾ? ಯಾಕಂದ್ರೆ ಇನ್ನೂ Still 7 bowl judgment is there. Where you are going to fit it? ಇದೆ. If the Lord has come on the 7th trumpet judgment, where you are going to fit the bowl judgment? 7ನೇ ತುತ್ತೂರಿಯಲ್ಲಿ ಯೇಸು ಸ್ವಾಮಿ ಬರೋದಾದ್ರೆ ಉಳಿದ 7 ಪಾತ್ರೆಗಳ ತೀರ್ಪನ್ನ ಎಲ್ಲಿ ಸೇರಿಸ್ತೀರಾ? I think you may be waiting for the question of our time, right? No problem. So we will consider that. That is very important because to understand the book of Revelation, you should understand the sequence of the judgment. ಅದನ್ನ Then only you will understand. ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಯಾಕಂದ್ರೆ ಪ್ರಕಟಣೆ ಪುಸ್ತಕವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಬೇಕಾದ್ರೆ ಈ ಬರಲಿಕ್ಕಿರುವಂತ ತೀರ್ಪುಗಳು ಯಾವಾಗ ಒಂದರ ನಂತರ ಹೇಗೆ ಬರ್ತದೆ, ಅದರ ಕ್ರಮ ಹೇಗುಂಟು ಅದನ್ನ ಅರ್ಥ ಮಾಡ್ಕೊಳ್ಳಿ. So the next class, 5:45 class, is very important to understand the sequence of the judgment. ಹಾಗಾಗಿ 5:45 ಇರುವಂತ ಅಧ್ಯಯನ ಪಾಠದಲ್ಲಿ ಈ ತೀರ್ಪುಗಳು ಯಾವಾಗ ಅದರ ಕ್ರಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. I just passed very hurriedly. ಬಹಳ ವೇಗವಾಗಿ ಹೋಗಿದ್ದೇನೆ, ಸಮಯವಿಲ್ಲ. And because some of them I have already explained last year, so that is one. ಕೆಲವರಿಗೆ ಕಳೆದ ವರ್ಷವೇ ನಾನು ಅದನ್ನ ವಿವರಿಸಿದ್ದೇನೆ. And now there's no much time, that's why a little faster I went. We have to go important things like Jerusalem and all. We have to study, that's why I just little hurried. ಹಾಗಾಗಿ ಇನ್ನೂ ಯೆರೂಸಲೇಮ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾದ್ರಿಂದ ಸ್ವಲ್ಪ ವೇಗ ಹೋಗ್ತಾ ಇದೆ. Yeah, tomorrow we have to go to New Jerusalem. We will be there, going to dwell there. ನಾಳೆ ಹೊಸ ಯೆರೂಸಲೇಮಿಗೆ ಹೋಗಿ ಅಲ್ಲಿ ನೆಲೆಸ್ತೇವೆ, ನೋಡೋಣ. So I think you have completed my homework up to chapter 16. 16ನೇ ಅಧ್ಯಾಯ ತನಕ ಓದಿದ್ದೀರಾ? Yes or no? ಒಬ್ರೆ. Yes, brother is very confidently saying, very good. I don't want to raise the hands and all, so I just kept like that. Now the remaining 6 chapter, last 6 chapter. ಕಡೆಯ 6 ಅಧ್ಯಾಯಗಳು. So there are so many events are there that we will consider. ಅನೇಕ ಘಟನೆಗಳಿದೆ, ಅದನ್ನ ನೋಡೋಣ. Okay? May God bless these words. ಥ್ಯಾಂಕ್ ಯು. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ.